ಬ್ರೇಕ್ ನಂತರ ಕವರ್ ಸ್ಟೋರಿಗೆ ಸ್ವಾಗತ. ಹೀಗೆ ಸುಂದರವಾದ ತೋಟದಲ್ಲಿ ಬೆಳೆಯೋ ರುಚಿಕರವಾದ ಟೀಯನ್ನ ಸ್ವಾರ್ಥಿಗಳು ಹೇಗೆ ಕುಲಗೆಡಿಸ್ತಾರೆ ನೋಡಿ. ಟೀ ಕಲಬೆರಕೆ ಅನ್ನೋದು ದೊಡ್ಡ ಮಾಫಿಯಾ. ಇವರು ಪ್ರತಿದಿನ ಕೋಟ್ಯಾಂತರ ರೂಪಾಯಿಯ ವ್ಯವಹಾರ ಮಾಡ್ತಾರೆ. ಇವರ ನೀಚತನದ ಕೆಲಸವನ್ನ ಬಯಲಿಗೆಳೆಯಲು ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ನಮಗೆ ಅಚ್ಚರಿ ಕಾದಿತ್ತು. ನಮ್ಮಲ್ಲಿ 70ರಿಂದ 80 ಲೀಟರ್ ಟೀ ಹಾಲು ಖರ್ಚಾಗುತ್ತೆ. ಬೆಳಗ್ಗೆ 6:30ಇಂದ ನೈಟ್ 8:30ವರೆಗೂ ಟೀ ಸೇಲ್ ಆಗ್ತಾನೆ ಇರುತ್ತೆ. ಒಂದು 250-300 ಟೀ ಹೋಯ್ತದೆ. ಜನರು ಮಾಡ್ಕೊಂಡು ಕುಡ್ಕೊಂಡು ಫ್ರೆಶ್ ಆಗಿರುತ್ತೆ. ಹೌದು, ನಮ್ಮ ನಾಡಿನಲ್ಲಿ ಟೀ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಒಬ್ಬ ಸಣ್ಣ ಟೀ ಶಾಪ್ ಇಟ್ಕೊಳ್ಳೋವನೇ ದಿನಕ್ಕೆ 20ರಿಂದ 30 ಲೀಟರ್ ಹಾಲಿನ ಟೀ ಮಾಡ್ತಾನೆ ಅಂದ್ರೆ ನಮ್ಮಲ್ಲಿ ಟೀ ಪ್ರಿಯರ ಸಂಖ್ಯೆ ಎಷ್ಟು ಹೆಚ್ಚಿದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ದುರಂತದ ಸಂಗತಿ ಅಂದ್ರೆ ನಮ್ಮ ನಾಡಿನ ಟೀ ಪ್ರಿಯರಿಗೆ ಟೀ ಕುಡಿಸೋ ಗೂಡಂಗಡಿ, ಕ್ಯಾಂಟೀನ್ ಹಾಗೂ ಹೋಟೆಲ್ಗಳು ಬಳಸೋದು ಮಾತ್ರ ಬಿಡಿ ಚಹಾ ಪುಡಿ. ಅದು ವಿಷಕಾರಿ ರಾಸಾಯನಿಕ ಲೇಪಿತ ಬಿಡಿ ಚಹಾ ಪುಡಿ ಅನ್ನೋದು ನಮ್ಮ ಕಾರ್ಯಾಚರಣೆ ವೇಳೆ ಬಯಲಿಗೆ ಬಂತು. ಇವರಲ್ಲಿ ಹೆಚ್ಚಿನವರು ಬಳಸೋದು ಪ್ರಕಾಶ್ ಅಸ್ಸಾಂ ಖ್ವಾಜಾ ಟೀ ಪುಡಿ ಅಂತೆ. ಯಾವಾಗಲೂ ಪ್ರಕಾಶ್ ಟೀ ಪುಡಿನೇ ಆಗ್ತಾ ಇರೋದು. ನಾವು ಪ್ರಕಾಶ್ ಯೂಸ್ ಮಾಡ್ತಾ ಇದ್ವಿ. ಇದು ಟೀನಾ ಒಂದು 250-300 ಟೀ ಇದೆಲ್ಲ ಹೋಯ್ತದೆ. ಹೋಟೆಲ್ ಕ್ಯಾಂಟೀನ್ನವರು ಇಷ್ಟೊಂದು ಮೆಚ್ಚಿಕೊಂಡಿರುವ ಹಾಗೂ ನೆಚ್ಚಿಕೊಂಡಿರುವ ಪ್ರಕಾಶ್ ಖ್ವಾಜಾದಲ್ಲಿ ಅಂಥದ್ದೇನಿದೆ ವಿಶೇಷತೆ ಅಂತ ತಿಳಿಯಲು ನಾವು ನೇರವಾಗಿ ಬೆಂಗಳೂರಿನ ಸಂಡೇ ಬಜಾರ್ ರಸ್ತೆಯಲ್ಲಿರುವ ಟೀ ಏಜೆನ್ಸಿಗಳಿಗೆ ಹೋದೆವು. ಆಗ ಅವರು ಬಾಯಿ ಬಿಟ್ಟ ಕೆಲ ಸತ್ಯಾಂಶಗಳನ್ನ ಕೇಳಿ, ಪ್ರಿಂಟೆಡ್ ಕವರ್ ಇದೆ, ನಿಮ್ಗೆ ಬೇಕಾದ್ರೆ ಪ್ಲೇನ್ ಕವರ್ ಹಾಕೊಡೋಣ. ನಾವು ನಮ್ದೇ ಕೊಡಿ, ನೀವು ಕವರ್ ಕೊಟ್ಟರೆ ಪ್ಯಾಕ್ ಮಾಡ್ಕೊಡ್ತೀವಿ. ಯಾವ್ದನ್ನ ಇರಲಿ ನಮ್ಮ ಕೊಡಿ, ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ಇಲ್ಲ ನೀವೇ ಪ್ಯಾಕ್ ಮಾಡ್ಕೊಡ್ತೇನಂದ್ರೆ ನೀವೇ ಮಾಡ್ಕೊಡಿ. ಹೌದು, ಇವರಲ್ಲಿ ಬೇರೆ ಬೇರೆ ಬಗೆಯ ಅತ್ಯಂತ ಕಡಿಮೆ ಬೆಲೆ ಚಹಾ ಇದೆ. ಸ್ವಲ್ಪ ಹೆಚ್ಚು ಚರ್ಚೆ ಮಾಡಿ ಜಾಸ್ತಿ ವ್ಯಾಪಾರ ಮಾಡಿದ್ರೆ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತಾರಂತೆ. ಅಲ್ಲದೆ ತಮ್ಮ ಟೀ ಪುಡಿಯಲ್ಲಿ ಭರ್ಜರಿ ಕಲರ್ ಮಿಕ್ಸ್ ಆಗಿರುತ್ತೆ ಅಂತ ಅವರೇ ಹೇಳ್ತಾರೆ. ಅದೇ ಪ್ರೀ ಮಿಕ್ಸ್ ಈ ಟೀನೇ ಇವಾಗ ನಿಮ್ಗೆ ಕೊಡ್ತಾ ಇದೀವಲ್ಲ, ಅದೇ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಮಿಕ್ಸ್ ಇದೆ ಸ್ವಾಮಿ, ರೆಡಿ. ನೀವು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ರೆಡಿ ಎಲ್ಲ ಮಿಕ್ಸ್ ಇದೆ, ನೀವೇನು ಮಾಡೋದು ಬೇಕಾಗಿಲ್ಲ. ಹಂಗೆ ಟೀ ಮಾಡಿ ಕುಡಿಬೇಕು ಅಷ್ಟೇ. ಇನ್ನು ಇವರ ವ್ಯಾಪಾರ ಬರೀ ಕನ್ನಡ ನಾಡಿಗೆ ಸೀಮಿತವಾಗಿಲ್ಲವಂತೆ. ಇವರು ಮಹಾರಾಷ್ಟ್ರ, ಹೈದರಾಬಾದಿಗೆಲ್ಲ ಕಳಿಸ್ತಾರಂತೆ. ಹೌದು, ಇವರ ವ್ಯಾಪಾರದ ವಿಸ್ತಾರ ಕಾಣಲು ಬೆಂಗಳೂರಿನ ಹೊಸಕೆರೆಹಳ್ಳಿಯ ಪ್ರಮೋದ್ ಲೇಔಟ್ನಲ್ಲಿರುವ ಗೋಡೌನ್ಗೆ ಹೋಗಬೇಕು. ನಾವು ಈ ಗೋಡೌನ್ ಒಳಗೆ ಲಗ್ಗೆ ಇಟ್ಟಾಗ ಅಚ್ಚರಿಯೇ ಕಾದಿತ್ತು. ಇಲ್ಲಿ 3 ಅಂತಸ್ತಿನ ಮನೆಯಲ್ಲಿ ಟೀ ಪುಡಿಯ ಕಚ್ಚಾ ವಸ್ತುವನ್ನು ಪೇರಿಸಿಡಲಾಗಿದೆ. ಈ ಟೀ ಪುಡಿಗೆ ಆಮೇಲೆ ಬಣ್ಣ, ಕಸ, ಮಾದಕ ರಸ ಮಿಕ್ಸ್ ಮಾಡಿ 2-3 ಪಟ್ಟು ಮಾಡಿಕೊಳ್ತಾರಂತೆ. ಅಂದ್ರೆ 1 kg ಕಚ್ಚಾ ಟೀ ಪುಡಿಗೆ ಕಸ ಮಿಕ್ಸ್ ಮಾಡಿ 3 kg ಮಾಡ್ಕೊಳ್ತಾರೆ. ಈಗ ಇನ್ನ ಮಿಕ್ಸಿಂಗ್ ಇರ್ತದೆ ಸರ್, ಅದೇ ಎಲ್ಲಾಗೋದಿದು. ಅದು ಎಲ್ಲ ಇಲ್ಲಿ ಅಂಗಡಿಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ಲ, ಅವರು ಅಲ್ಲಿ ಮಿಕ್ಸಿಂಗು ಅದಕ್ಕೆ ಏನೇನು ಐಟಮ್ ಬೇಕೋ ಈಗ ಒಂದೇ ಸಲ ರಾ ಮೆಟೀರಿಯಲ್ ಎಲ್ಲ ಎಲ್ಲಿ ಸಿಗ್ತದೆ? ಇಲ್ಲಿಂದ ತಗೊಂಡ್ತಾರೆ ರಾ ಮೆಟೀರಿಯಲ್. ಅವ್ರು ಎಲ್ಲಿ ಪ್ರಕಾಶ್ ಟೀ आप लोग यूज करते हैं ना. ಇನ್ನೊಂದು ವಿಚಾರ ಗೊತ್ತಾ? ನಮ್ಮ ರಾಜ್ಯದ ಒಟ್ಟು ಟೀ ಕಾಫಿ ಪ್ರಿಯರ ಪೈಕಿ 30% ಕಾಫಿ ಕುಡಿಯೋರು, ಇನ್ನು 70% ಮಂದಿ ಟೀ ಕುಡಿಯುವವರೇ. ಈ ಪೈಕಿ 40% ಮಂದಿ ಬಿಡಿ ಚಹಾ ಕುಡಿಯುವವರು. ಇದು ನಿಜವಾಗಿಯೂ ಆತಂಕಕಾರಿ ವಿಚಾರ. ಹೀಗೆ ಟೀ ಮಾರುಕಟ್ಟೆಯ ಸಿಂಹಪಾಲು ಬಿಡಿ ಚಹಾ ಮಾರಾಟಗಾರರ ಕೈಯಲ್ಲಿದೆ. ಇನ್ನು ಗ್ರಾಮೀಣ ಭಾಗದ ಬಡ ಜನರಂತೂ ಕಡಿಮೆ ಬೆಲೆಗೆ ಸಿಗೋ ಬಿಡಿ ಚಹಾ ಪುಡಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಅದರಲ್ಲೂ ಸಂತೆಗಳಲ್ಲಿ ಸಿಗೋ ಟೀ ಪುಡಿ ದೇವರಿಗೆ ಪ್ರೀತಿ. ಇದೇ ರೀತಿ ವಿಷಕಾರಿ ಟೀಯನ್ನ 2-3 ವರ್ಷ ಕುಡಿದ್ರೆ ಮಾರಕ ಕಾಯಿಲೆ ಗ್ಯಾರಂಟಿ. ನಿಮ್ಗೆ ಒಂದು ವಿಚಾರ ಗೊತ್ತಾ? ನೀವು 1 ಕಪ್ ರಾಸಾಯನಿಕ ಬಣ್ಣ ಮಿಶ್ರಿತ ಟೀ ಕುಡಿದ್ರೆ ಅದರ ವಿಷ ಹೊರಹಾಕಲು 60 ಲೀಟರ್ ನೀರು ಕುಡಿಬೇಕು. ಅಷ್ಟು ಗಾಢವಾಗಿ ಬಣ್ಣದ ವಿಷ ನಮ್ಮ ದೇಹವನ್ನು ಆವರಿಸುತ್ತೆ. ಇಂಥ ವಿಷಕಾರಿ ಮಾಫಿಯಾಕ್ಕೆ ಅಧಿಕಾರಿಗಳು ಯಾಕೆ ಬ್ರೇಕ್ ಆಗ್ತಿಲ್ಲ? ಇದಕ್ಕೆ ಅಧಿಕಾರಿಗಳ ಸಾಥೂ ಇದೆಯಾ?
ಅಧಿಕಾರಿಗಳಿಗೆ ಇಂತಿಷ್ಟು ಕಾಣಿಕೆ ಹೋಗ್ತಿದೆಯಾ? ಇದನ್ನೆಲ್ಲ ತಿಳಿಯೋಣ ಸಣ್ಣ ವಿರಾಮದ ನಂತರ.